ನಮ್ಮ ಟಿ ನರಸೀಪುರ ತಾಲೂಕು ಚಿಕ್ಕೇಬಾಗ್ಲು ಗ್ರಾಮದಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮ ಪರಮ ಪೂಜ್ಯರು ಇವತ್ತು ವೇದಿಕೆ ಮೇಲೆ ಬಂದಿದ್ದಾರೆ. ತೆಂಕಳ್ಳಿ ಕ್ಷೇತ್ರಾಧಿಪತಿಗಳಾಗಿರ್ತಕ್ಕಂಥ ಟಿ ಎನ್ ನಂಜುಂಡಸ್ವಾಮಿಯವರ ಘನ ಅಧ್ಯಕ್ಷತೆಯಲ್ಲಿ 2ನೇ ವರ್ಷದ ಕಾರ್ಯಕ್ರಮವನ್ನ ಶ್ರೀಯುತರಾದಂಥ ಸರ್ವಮಂಗಳ ಮತ್ತು ರವಿಯವರ ಕುಟುಂಬ ವರ್ಗದವರು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮಕ್ಕಳು ಮತ್ತು ಬಂಧು ಬಳಗದವರು, ತಾಯಿ ತಂದೆಯ ಒಂದು ಪವಿತ್ರವಾದ ಆಶೀರ್ವಾದ ಬಲದಿಂದ ಇವತ್ತು ಅತಿ ಹೆಚ್ಚಿನ ಜನ ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಕೊಳ್ಳೆಗಾಲದ ದಶ್ಪಾಲ್ ಮತ್ತು ವೆಂಕಟೇಶ್ ಅವರ ಸಮ್ಮಿಲನದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಈ ಅಪರೂಪವಾದ ಕಾರ್ಯಕ್ರಮಕ್ಕೆ ಇವತ್ತು ಚಳಿ ಇಲ್ಲ ನೋಡಿ, ಭಕ್ತಿಯಿಂದ ಪರಮಾತ್ಮ ಇವತ್ತು ಸಾಕಾರ ಮೂರ್ತಿಯಾಗಿ ಇವತ್ತು ಮನೆಯೊಳಗೆ ತುಂಬಿದ್ದಾನೆ. ನಮ್ಮ ಹಿರಿಯ ರಂಗಭೂಮಿ ಕಲಾವಿದರಾದಂಥ ಮಳವಳ್ಳಿ ತಿಬ್ಬೇಗೌಡರು ಮತ್ತು ನಮ್ಮ ಕೆಂಪದಾಸೇಗೌಡರು, ಅನೇಕ ಜನ ತೆಂಕಳ್ಳಿ ಕ್ಷೇತ್ರಾಧಿಪತಿಗಳ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ನೆಚ್ಚಿನ ಸ್ನೇಹಿತರುಗಳೆಲ್ಲರೂ ಕೂಡ ಇವತ್ತಿಲ್ಲಿದ್ದಾರೆ. ಈ ಚಿಕ್ಕವಾಗ್ಲು ಗ್ರಾಮದಲ್ಲಿ 2ನೇ ವರ್ಷದ ಕಾರ್ಯಕ್ರಮವನ್ನು ಪರಿಪೂರ್ಣವಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಪರಮಾತ್ಮನ ಕಥೆಯನ್ನು ಕೇಳಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತೆಂಕಳ್ಳಿ ಕ್ಷೇತ್ರದಲ್ಲಿ ಬಂದು ನಾವೆಲ್ಲರೂ ಕೂಡ ಒಂದು ಅರ್ಕೆಯ ಪೂಜೆಯನ್ನ ಅಥವಾ ಅಮಾವಾಸ್ಯ ಪೌರ್ಣಿಮೆಗಳಲ್ಲಿ ನಾವೊಂದು ನೆನಪನ್ನ ಇಟ್ಟುಕೊಂಡು ಭಗವಂತನಲ್ಲಿ ಒಂದು ಕೋರಿಕೆಯನ್ನು ಮಾಡಿಕೊಂಡಾಗ ಖಂಡಿತವಾಗ್ಲೂ ಕೂಡ ಆ ಕೋರಿಕೆಯನ್ನು ನೆರವೇರಿಸ್ತಾನೆ. ಅದಕ್ಕೆ ಇವತ್ತು ಲಕ್ಷಾಂತರ ಭಕ್ತಾದಿಗಳು ವರ್ಷ ಪೂರ್ತಿ ಬರ್ತಾ ಇದ್ದಾರೆ. ಹೆಮ್ಮರವಾಗಿ ಬೆಳೆದಿದೆ ಆ ಪವಿತ್ರವಾದ ಪುಣ್ಯಕ್ಷೇತ್ರ. ಇವತ್ತು ಅಲ್ಲಿಯ ಕ್ಷೇತ್ರದ ಫಲ ಆಗಿದೆ ನೋಡಿ. ಬೀಳು ಹಾಲದ ಮರದ ಕೆಳಗಡೆ ಇರ್ತಕ್ಕಂಥ ಭಗವಂತನ ಸನ್ನಿಧಾನ, ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ನಾವೇನೇ ಕೂಡ ಹರಕೆಯನ್ನು ಹೊತ್ತುಕೊಂಡ್ರೂ ಕೂಡ ಹರಕೆಯನ್ನ ಭಗವಂತ ಭಕ್ತಿಯಿಂದ ನೆರವೇರಿಸ್ತಾನಂತೆ ನೋಡಿ. ಆ ಭಗವಂತನ ಹರಕೆಯನ್ನು ನೆರವೇರಿಸಿಕೊಂಡವರು ಮತ್ತೆ ಆ ಭಗವಂತನ ಸೇವೆಯನ್ನು ಮಾಡಿದವರಿಗೆ ಮತ್ತೆ ಮತ್ತೆ ಪರಿಪೂರ್ಣವಾದ ಜೀವನವನ್ನು ಕಲ್ಪಿಸ್ಕೊಡ್ತಾನೆ. ಮರೆತವರಿಗೆ ಅಂತ ಕಷ್ಟಗಳನ್ನು ಕೊಡ್ತಾನೆ. ಯಾರನ್ನು ಬಿಟ್ಟವನಲ್ಲ ಭಗವಂತ. ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷೆ ಮಾಡಿ ನೋಡ್ತಾನೆ. ಚಿನ್ನವ ಬರೆದಂತೆ, ಚಿನ್ನವನ್ನು ವರಿತಾ ಬೆಂಕಿಲಿಡ್ತಾ ಅದು ಹೊಳಪು ಹೆಚ್ಚುತ್ತಂತೆ. ಹೇಗಿದೆ? ಕಬ್ಬನ್ನ ಗಾಣಕ್ಕೆ ಕೊಟ್ಟು ಹಿಂಡಿದಂತೆ, ಗಾಣಕ್ಕೆ ಕೊಟ್ಟು ಕಬ್ಬನ್ನು ಹಿಂಡಿದಾಗ ಅದರ ಸಿಹಿಯಾದ ರಸ ಹೇಗೆ ಬರುತ್ತೋ ಹಾಗೆ ಮನುಷ್ಯರನ್ನ ಪರೀಕ್ಷೆ ಮಾಡಿ ಗಳಿಗೆಗೂ ಕೂಡ ಪರಮಾತ್ಮ ಹೆಜ್ಜೆ ಹೆಜ್ಜೆಗೂ ಅವನನ್ನು ಪರೀಕ್ಷೆ ಮಾಡ್ತಾನೆ ಇರ್ತಾನಂತೆ. ಪರೀಕ್ಷೆಯಲ್ಲಿ ಗೆದ್ದವರಿಗೆ ಜೀವನ ಪರ್ಯಂತರ ಸುಖ, ನೆಮ್ಮದಿ, ಆಯುಷ್ಯ, ಅಂತಸ್ತು ಎಲ್ಲವನ್ನೂ ಕೊಟ್ಟು ಕಾಪಾಡ್ತಾನೆ. ಆ ಪವಿತ್ರವಾದ ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಒಮ್ಮೆ ಭೇಟಿ ಕೊಡಿ. ನೇರ ಪ್ರಸಾರದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ನಾನು ಕೇಳ್ಕೊತಿರೋ ಮಾತು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಜಗದೊಡೆಗೆ ಈ ಕಲಿಯುಗದ ಅಧಿಪತಿಯಾಗಿರ್ತಕ್ಕಂಥ ಪರಮಾತ್ಮನ ಶಕ್ತಿ ದೊಡ್ಡದು. ಈ ಪರಮಾತ್ಮನ ಶಕ್ತಿ ಜಗದೊಳಗೆ ದೊಡ್ಡದು ಅನ್ನೋದಕ್ಕೆ ಎಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ವರ್ಷದಲ್ಲಿ ಒಮ್ಮೆಯಾದ್ರೂ ಕೂಡ ಇವನ ಕಥೆ ಪುರಾಣಗಳನ್ನು ಹಾಡಿ ಕೇಳಿ ಭಕ್ತಿಯಿಂದ ಪೂಜೆ ಸಲ್ಲಿಸ್ತಾರೆ. ಇವತ್ತು ನಮ್ಮ ಪೂಜ್ಯರು ಅನೇಕ ಗ್ರಾಮಗಳಲ್ಲಿ ಹೋಗಿ ಒಂದು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಪರಮ ಪುಣ್ಯವಂತರಾಗಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುವಂತಹ ವ್ಯಕ್ತಿಯಾಗಿ ಒಮ್ಮಿದಾರಿಯಲ್ಲಿ ಆ ತೆಂಕಳ್ಳಿ ಕ್ಷೇತ್ರದಲ್ಲಿ ಇದೇ ತಿಂಗಳ 23ನೇ ತಾರೀಕು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇರತಕ್ಕಂಥ 60 ವರ್ಷ ಪೂರೈಸಿರ್ತಕ್ಕಂಥ ಶ್ರೀಯುತರಾದಂಥ ದಶ್ಪಾಲ್ ಮತ್ತು ಶ್ರೀಯುತರಾದಂಥ ವೆಂಕಟೇಶ್ ಅವರಿಗೆ ಬೆಳ್ಳಿ ಕಿರೀಟಧಾರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಪರಮ ಪೂಜ್ಯರಾದಂಥ ತೆಂಕಳ್ಳಿ ಶನೇಶ್ವರ ಸ್ವಾಮಿಗಳಾದ ಟಿ ಎನ್ ನಂಜುಂಡಸ್ವಾಮಿಯವರ ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಮಠಾಧೀಶ್ವರರು, ರಾಜಕೀಯ ಧುರೀಣರು ಮತ್ತು ಕರ್ನಾಟಕದ ಮೂಲೆ ಮೂಲೆಗಳಿಂದ ಎಲ್ಲಾ ಕಲಾವಿದರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ. ಅವತ್ತು ರಾತ್ರಿಗೆ 10 ಗಂಟೆಗೆ ಸರಿಯಾಗಿ ಪ್ರಭುಲಿಂಗಲೀಲೆ ಎಂಬತಕ್ಕಂಥ ಪುರಾಣ ಪ್ರಸಿದ್ಧವಾದಂಥ ಶರಣರ ಒಂದು ನಾಟಕವನ್ನ ಅಭಿನಯಿಸ್ತಾ ಇದ್ದರಿಂದ ನಾನೇ ಅದರಲ್ಲಿ ಅಲ್ಲಮನ ಪಾತ್ರವನ್ನು ಮಾಡ್ತಾ, ದಿಲೀಪ್ ಕುಮಾರ್ ಅವರಲ್ಲಿ ಬಸವೇಶ್ವರನ ಪಾತ್ರವನ್ನು ಮಾಡ್ತಾ, ನನ್ನ ಮಗ ಇನ್ನೊಬ್ರು ಹರಿಕಥಾ ವಿದ್ವಾನ್ ಭರತ್ ಕುಮಾರ್ ಅವರು ಅದರಲ್ಲಿ ನಾರದನ ಪಾತ್ರವನ್ನು ಮಾಡ್ತಾ, ನುರಿತ ಎಲ್ಲಾ ಕಲಾವಿದರುಗಳು ಕೂಡ ಅದರಲ್ಲಿ ಸೇರಿದ್ದಾರೆ. ನುರಿತ ಸ್ತ್ರೀ ಪಾತ್ರ ಪರಿಚಯದವರೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬೆರೀತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಜನರಿಗೆಲ್ಲರಿಗೂ ಕೂಡ ನಮ್ಮ ಪರಮ ಪೂಜ್ಯರು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಕೊಂಡಿದ್ದಾರೆ. ಅವತ್ತು ಸಂಜೆ 5 ಗಂಟೆಗೆ ಪವಿತ್ರವಾದ ಬೆಳ್ಳಿ ಕಿರೀಟ ಧಾರಣೆಗೆ ಮುಂಚೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ರಂಗಗೀತೆಗಳು, ಭಕ್ತಿಗೀತೆಗಳ ಕಾರ್ಯಕ್ರಮ. ನಮ್ಮ ತಂಡದವರು ಸುಮಾರು 25ರಿಂದ 30 ಜನ ಅಲ್ಲಿ ಸೇರ್ತಾ ಇದ್ದಾರೆ. ಎಲ್ಲಾ ಕಲಾವಿದರು ತಮ್ಮ ಒಂದು ಸೇವೆಯನ್ನು ಮಾಡ್ತಾ ಮತ್ತೆ 5 ಗಂಟೆಗೆ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತದನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಪ್ರಭುಲಿಂಗ ಲೀಲೆ ಎಂಬತಕ್ಕಂಥ ನಾಟಕಕ್ಕೆ ಮುಂಚೆ ವೈಭೋಗವಾಗಿರ್ತಕ್ಕಂಥ ಬಸಪ್ಪನ ಸಮೇತವಾಗಿ ಶನೇಶ್ವರ ಸ್ವಾಮಿಯ ಮೆರವಣಿಗೆ, ಪ್ರಸಾದ ವಿನಿಯೋಗ, ಒಂದು ಜಾತ್ರೋಪಾದಿಯಲ್ಲಿ ಕಾರ್ಯಕ್ರಮವನ್ನು ನಮ್ಮ ಪರಮ ಪೂಜ್ಯರು ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ನಿಮ್ಮ ಕಡೆಯವರಿಗೆಲ್ಲರಿಗೂ ಕೂಡ ವಿಚಾರ ಮುಟ್ಟಿಸಿ. ಅದು ಅಮಾವಾಸ್ಯೆಯ ದಿನ, ಮಹಾ ಒಳ್ಳೆಯ ದಿನ. ಏನೇ ಈ 2 ಗ್ರಹಣಗಳು ನಡೆದಿರೋದು ಈ ತಿಂಗಳಲ್ಲಿ,
ಅಂದ್ರೆ 15 ದಿವಸಕ್ಕೆ 2 ಗ್ರಹಣಗಳು ನಡೆದು ಬಿಟ್ಟಿದೆ. ಹೋದ ಅಮಾವಾಸ್ಯೆಯಲ್ಲಿ ಸೂರ್ಯಗ್ರಹಣ, ನಿನ್ನೆ ಹುಣ್ಣಿಮೆ ದಿವಸ ಚಂದ್ರಗ್ರಹಣ. ಅನೇಕ ರಾಶಿಯವರಿಗೆ ದೋಷಪೂರಿತವಾಗಿರ್ತಕ್ಕಂಥ ಈ ಖಗ್ರಾಸ, ಈ ಗ್ರಹಣಗಳ ದೋಷ ನಿವಾರಣೆ ಆಗಬೇಕು ಅಂದ್ರೆ ನೀವು ಅವತ್ತು ಬಂದು ಅಲ್ಲಿ ತಡೆ ಒಡಿಸಬಹುದು. ಭಗವಂತನ ದರ್ಶನ ಮಾಡಿ ಒಂದು ಹುಣ್ಣಿಮೆ, ಒಂದು ಅಮಾವಾಸ್ಯೆ, 2 ಗ್ರಹಣಗಳನ್ನು ಕಳ್ಕೊಂಡ್ರವ ನಾವು ಮುಂದಿನ ಅಮಾವಾಸ್ಯೆಯಲ್ಲಿ ಆ ಪರಿಪೂರ್ಣವಾಗಿರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಸ್ಥಳ ಯಾವುದು? ತೆಂಕಳ್ಳಿ ಕ್ಷೇತ್ರ ಎಂಬುದಾಗಿ ಮತ್ತೊಮ್ಮೆ ಹೇಳ್ತಾ ಎಲ್ಲರೂ ಕೂಡ ಅಲ್ಲಿಗೆ ಬರಬೇಕು ಅಂತ ಪವಿತ್ರವಾದಂತಹ ಕ್ಷೇತ್ರಾಧಿಪತಿಯನ್ನ ಈ ಗೀತೆಯೊಂದಿಗೆ ಕೊಂಡಾಡ್ತಾ ನಾವೆಲ್ಲರೂ ಕೂಡ ಭಕ್ತಿಯ ಪುಣ್ಯ ಕಾರ್ಯಕ್ರಮಕ್ಕೆ ಬರೋಣ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ತೆಂಕಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ, ಶನಿದೇವನ ನಾಮವೇ ಪುಣ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ತೆಂಕಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ, ಶನಿದೇವನ ನಾಮವೇ ಪುಣ್ಯ ಅನುಭವ. ಒಳಗೆ ನಾಕವೇ ತೆಂಕಹಳ್ಳಿ ಕ್ಷೇತ್ರವೇ, ಭೂಮಿ ಒಳಗೆ ನಾಕವೇ ತೆಂಕಹಳ್ಳಿ ಕ್ಷೇತ್ರವೇ, ಇಹಕು ಪರಕು ಸೇತುವೆ ಶ್ರೀ ಶನಿದೇವನ ನಾಮವೇ. ಭೂಮಿ ಒಳಗೆ ನಾಕವೇ ತೆಂಕಹಳ್ಳಿ ಕ್ಷೇತ್ರವೇ, ಇಹಕು ಪರಕು ಸೇತುವೆ ಶ್ರೀ ಶನಿದೇವನ ನಾಮವೇ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಶನಿದೇವನ ದರ್ಶನವೇ ಪುಣ್ಯ ಅನುಭವ. ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಗೆ, ಪಾಪ ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಗೆ, ಪ್ರೇಮ ಭರಿತ ಭುವನ ಸ್ವಾಮಿಯ ಬೃಂದಾವನ. ಪಾಪ ತೊಳೆವ ಸುರಗಂಗೆ ನೆರೆವ ಭಕ್ತ ತುಂಗೆ, ಪ್ರೇಮ ಭರಿತವೋ ಬನ ಶಿವನ ಬೃಂದಾವನ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ತೆಂಕಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ, ಶನಿದೇವನ ನಾಮವೇ ಪುಣ್ಯ ಅನುಭವ. ನಲವತ್ತು ವರ್ಷಗಳಿಂದ ಸ್ವಾಮಿಯು ತಾನಿಲ್ಲಿಹನು, 40 ವರ್ಷಗಳಿಂದ ಶನಿದೇವ ನಿಲ್ಲಿಹನು. ಭಕ್ತಿ ಕೋಟಿ ಬೇಡಿಕೆಯ
ನಡೆಸುವನು. ನಲವತ್ತು ವರುಷಗಳಿಂದ ಶನಿದೇವ ಇಲ್ಲಿಗನು. ಭಕ್ತಿ ಕೋಟಿ ಬೇಡಿಕೆಯ ನಿಷ್ಠೆಯಿಂದ ನಡೆಸುವನು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ. ತೆಂಕಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ. ಶನಿದೇವನ ನಾಮವೇ ಪುಣ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ. ತೆಂಕಹಳ್ಳಿ ಕ್ಷೇತ್ರವೇ ದಿವ್ಯ ಅನುಭವ. ಶನಿದೇವನ ನಾಮವೇ ಪುಣ್ಯ ಅನುಭವ. ತೆಂಕಳ್ಳಿ ಕ್ಷೇತ್ರಾಧಿಪ ಅವತಾರ ಪುರುಷ ಶನೇಶ್ವರ ಸತ್ಯ ಶನಿದೇವ. ಶನಿದೇವ ಇಂಥ ಮಹಾಮಹಿಮರ ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ಆ ಕ್ಷೇತ್ರದಲ್ಲಿ ವೈಭೋಗವಾಗಿ ನಡೆಯಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ತನುಮನ ಧನಗಳನ್ನು ಅರ್ಪಿಸಿ ಪುಣ್ಯ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದೇವೆ. ಎಲ್ಲರೂ ಕೂಡ ಭಗವಂತನ ಪುಣ್ಯ ಕಾರ್ಯಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಯಾಕಂದ್ರೆ ಇವರು ಹೇಳಿದ್ರು ನೋಡಿ, ಜಗದೊಳಗೆ ಯಾವುದು ನಮ್ಮದಲ್ಲ, ಪರಮಾತ್ಮನ ಭಕ್ತಿ ಒಂದೇ ನಮ್ಮದು. ಕಷ್ಟವನ್ನ ಯಾರು ಸ್ವಾಮಿ ಇಸ್ಕೋತಾರೆ, ಸುಖವನ್ನ ಯಾರು ಬೇಕಾದ್ರೂ ಇಸ್ಕೋತಾರೆ. ಇದು ಸತ್ಯವಾದ ಮಾತು. ಸುಖನೇ ಯಾರು ಬೇಕಾದ್ರೂ ಇಸ್ಕೋತಾರೆ, ಕಷ್ಟ ಯಾರು ಇಸ್ಕೋತಾರೆ? ಇಲ್ಲಿ ಕೂತಿರೋರು ಕೇಳಿದ್ರೆ ಜಾಗನೇ ಖಾಲಿ ಮಾಡ್ಬಿಟ್ಟು ಹೊಂಟೈತಾರೆ. ಕೂತಿರೋದು ಹೆಚ್ಚು, ಕಷ್ಟ ಬೇರೆ ಕೊಟ್ಟನಂತೆ ಎದ್ನಾಡಿ ನಾ ಬಡ್ಕಂಡಿ ಊಟ ಅದಕ್ಕೆ ಒಂಟಾಗ ನಿಮಿಷ ತಡೆಯಕ್ಕಾಗಲ್ಲ ಅಂತ ನನ್ನ ಮಾತು ಕೇಳಿದೆ. ನೀನು ಈಗ ಬಂದಿರೋ ಕಷ್ಟನೇ ತಡೆಯಕ್ಕಾಯ್ತಿಲ್ಲ. ಆ ಕಷ್ಟ ಕಾರ್ಪಣ್ಯಗಳನ್ನ ಕೊಟ್ಟು ಭಗವಂತ ಎಲ್ಲಾ ಕಷ್ಟವನ್ನು ದೂರ ಮಾಡ್ತಾನೆ ಅಂತ ಅನೇಕ ನೀತಿಗಳು ತುಂಬಿರುವ ನಾಟಕವೇ ಪ್ರಭುಲಿಂಗಲೀಲೆ ನಾಟಕ. ನಮ್ಮ ತಿಬ್ಬೇಗೌಡರು ಅದರಲ್ಲಿ ಒಂದು ಹಾಡನ್ನು ಕೇಳ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಹಾಡನ್ನು ಹಾಡುವುದರ ಜೊತೆಗೆ ನಮ್ಮ ಇವತ್ತಿನ ಕಾರ್ಯಕ್ರಮ ಬರೋಣ. ಜನನ ಮರಣ ಚಕ್ರಗಳಲ್ಲಿ ಭ್ರಮಿಸುವ ನರಮಾನವರಿಗೆ ಯಾವುದು ನಮ್ಮದಲ್ಲ. ಜಗದೊಳಗೆ ನಾನು ನನ್ನದು ಎಂಬುದಾಗಿ ಮೆರೆಯತಕ್ಕಂಥ ಮಾನವ ಜನನ ಕಾಲದಲ್ಲಿ ತಾನೇನು ತರುವನು, ಮರಣ ಕಾಲದಲ್ಲಿ ತಾನೇನು ಒಯ್ಯುವನು. ಮಧ್ಯದ ಬರದಿಹ 4 ದಿನದ ಭಾಗ್ಯಕ್ಕೆ ಮಮಕಾರವನೇಸಿ ಬಳಲಿ ಬಂಜೆಡೆಯಿಂದ ಬೆಳಲುವಂತ ಈ ಮಾನವನ ಜೀವನವೆಲ್ಲವೂ ಕೂಡ ಶೂನ್ಯ, ಯಾವುದು ನೆನದಲ್ಲ. ಭಾರಿ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ಭಾರಿ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ಭಾರಿ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ. ತರಳರು ಸತಿಸೋ ಹರಬಾಂಧವರು ತರಳರು ಸತಿಸೋ ಹರಬಾಂಧವರು ತರಳರು ಸತಿಸೋ ಹರಬಾಂಧವರು ತರಳರು ಸತಿಸೋ ಹರಬಾಂಧವರು ಮರಣ ಕಾಲದಲ್ಲಿ ಕಾಯುವರಾರು ಮರಣ ಕಾಲದಲ್ಲಿ ಕಾಯುವರಾರು. ಭಾರಿ ಭ್ರಮೆಯಿಂದಲೇ ಕೆಡದಿರು ಮನುಜ ಪರವಸ್ತುವ ಬಯಸಿ.
ಜನನಕ್ಕೆ ಮುನ್ನ ನಿನಗವರಾರು ನೀನಾರವರಿಗೆ ಮೂಢಾತ್ಮ. ಜನನಕ್ಕೆ ಮುನ್ನ ನಿನಗವರಾರು ನೀನಾರವರಿಗೆ ಮೂಢಾತ್ಮ. ತನುವಿರುವ ತನಕ ಧನುವಿರುವ ತನಕ ಅನುಸರಿಸುವರೋ ನಿನ್ನ. ಧನುವಿರುವ ತನಕ ಅನುಸರಿಸುವರೋ, ತನುವಿರುವ ತನಕ ಅನುಸರಿಸುವರೋ, ತನುವಿರುವ ತನಕ ಅನುಸರಿಸುವರೋ. ತನುವಿರುವ ತನಕ ಅನುಸರಿಸುವರು, ಕೊನೆಯಲ್ಲಿ ಓರ್ವನೆ ಮಾನವ, ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ. ಕೊನೆಯಲ್ಲಿ ಓರ್ವನೆ ಕೇಳು ನಿನ್ನ. ಪರಿಭ್ರಮೆಯಿಂದಲೇ ಎಡದಿರು ಮನುಜ ಪರವಸ್ತುವ ಬಯಸಿ. ಮಾನವ ಪರವಸ್ತುವ ಬಯಸಿ. ಇದಲ್ಲಮ ಪ್ರಭುವಿನ ಒಂದು ಗೀತೆ. ಬಹಳ ಅದ್ಭುತವಾದಂತ ಈ ನಾಟಕವನ್ನು ತಾವೆಲ್ಲರೂ ಕೂಡ ನೋಡಿ ನಮ್ಮನ್ನು ಆಶೀರ್ವದಿಸಬೇಕು ಅಂತ ಇವತ್ತು ವಿಕ್ರಮರಾಜನ ಕಥೆಯಲ್ಲಿ ನಮ್ಮ ಚಿಕ್ಕಬಾಗಲು ಗ್ರಾಮದಲ್ಲಿ ಆಗಿದ್ದ ಮೇಲೆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮನ ಲೀಲೆಯನ್ನ, ಪರಮಾತ್ಮನ ಪ್ರೇರಣೆಯನ್ನು ನೀವು ನನಗೆ ದಾರಿ ಎರೆದು ಬಿಡಿ. ಬೇಡಿ ಮಹಾಪ್ರಭು, ನನ್ನ ಮಾತು ಕೇಳಿ ಮಹಾಪ್ರಭು. ನಾನು ಹೇಳದಾಗಿ ನೀವು ಕೇಳ್ರಿ. ಬೇಡಿ ಮಹಾಪ್ರಭು, ನೀವು ದಾರಿ ಏರಿಸ್ಕೊಬಿಡಿ ಮಹಾಪ್ರಭು. ನೀವು ದಾರಿ ಏರಿಸ್ಕೊಬಿಟ್ರಿ ರಾಜ್ಯದ ಗತಿ, ಈ ಪ್ರಜೆಗಳ ಗತಿ. ಅದೆಲ್ಲ ನಿಮಗೆ ಬೇಕಾಗಿಲ್ಲ, ಅದನ್ನ ರಾಜ್ಯಾಂಗ ತೀರ್ಮಾನ ಮಾಡುತ್ತೆ. ನೀವು ಹೇಳದಷ್ಟು ಕೇಳ್ರಿ. ನಾಳೆ ಮುಂಜಾನೆ ವಿಧಿವಿಧಾನಗಳಿಂದ ದಾರಿ ಎರೆಯುವ ಕಾರ್ಯವನ್ನು ಮಾಡಿ. ನಿಮ್ಮಿಷ್ಟು ಮಹಾಪ್ರಭು, ನೀವು ಹೇಳದಂತೆ ಆಗಲಿ. ಬೆಳಗಾಗುವಷ್ಟರಲ್ಲಿ ವಿಧಿವಿಧಾನಗಳಿಂದ ಸರೇಶ್ವರನಿಗೆ ಸಕಲ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಳಸಿ ಮತ್ತು ಬಿಲ್ಪತ್ರಿಯ ದಳಗಳಿಂದ ದಾರಿ ಎರಿತಾ ಇದ್ದಾನೆ. ಜನಗಳೆಲ್ಲ ಕಣ್ಣನ್ನು ಒದ್ದೆ ಮಾಡ್ಕೊಂಡ್ಬಿಟ್ಟವ್ರು. ಯಾಕೆ ಹೇಳಿ? ನಮ್ಮ ಮಹಾರಾಜ ಎಂಥ ಪುಣ್ಯ ಪುರುಷನಯ್ಯ. ಇವನು ರಾಜನಲ್ಲ, ದೇವಮಾನವ. ಒಬ್ಬ ಬಡವನ ಕಷ್ಟನ ತಾನು ದಾರಿ ಏರಿಸ್ಕೋತಾನೆ ಅಂದ್ರೆ ಸಾಮಾನ್ಯವಾದ ವಿಚಾರವೇ. ನಮ್ಮ ಕಷ್ಟನ ಯಾರಿಗಾದ್ರೂ ಯಾವ ರೂಪದಲ್ಲಾದ್ರೂ ತಳ್ಳಿಬಿಡೋಣ ಬೇರೆಯವ್ರಿಗೆ ಅಂತ ಅನ್ನೋ ಪ್ರಪಂಚ. ಯಾರು ಏನಾದ್ರೆ ನಾ ಚೆನ್ನಾಗಿರ್ಬೇಕು ಅನ್ನೋ ಪ್ರಪಂಚ. ಅಂತಾದಲ್ಲಿ ಒಬ್ಬ ರಾಜನಾಗಿದ್ಕೊಂಡು ಒಬ್ಬ ಬಡವನ ಕಷ್ಟವನ್ನ ಕರೆದು ದಾರಿ ಏರಿಸ್ಕೋತಾ ಇದ್ದಾನೆ. ಅದು ಶನೇಶ್ವರನ ಪ್ರೇರಣೆ ಅಂತ ಗೊತ್ತಿದ್ದು ದಾರಿ ಏರಿಸ್ಕೋತಾ ಇದ್ದಾನೆ ಅಂದ್ರೆ ಇವನೆಂಥ ಮಹಾರಾಜನಪ್ಪ. ಇಂಥವನನ್ನು ನಾವು ರಾಜನಾಗಿ ಪಡ್ಕೊಂಡಿರುವ ನಾವೇ ಪುಣ್ಯವಂತರಲ್ಲವೇ ಅಂತ ಜನಗಳೆಲ್ಲ ಕಣ್ಣಲ್ಲಿ ನೀರು ತುಂಬಿಕೋತಿರ್ಬೇಕಾದ್ರೆ, ತುಳಸಿ ಮತ್ತು ಬಿಲ್ಪತ್ರೆಯ ದಳಗಳಿಂದ ದಾರಿ ಎರಿತಿರ್ಬೇಕಾದ್ರೆ ಜನಗಳೆಲ್ಲ ದುಃಖ ಪಡ್ತಾ ಇದ್ದಾರೆ. ಇಂಥ ಪ್ರಭುವನ್ನ ಪಡ್ಕೊಂಡಿದೀವಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ದಾರೆ. ಆದ್ರೆ ಜಗದೊಡೆಯನಾದ ಕಲಿಪುರುಷನಿಗೆ ಮಾತ್ರ ಎಲ್ಲಿಲ್ಲದ ದುಃಖ, ಎಲ್ಲಿಲ್ಲದ ಕೋಪ. ಜನಗಳನ್ನು ನೋಡಿ ಎಲ್ಲಿಲ್ಲದ ಕೋಪ ಏನು ಅಂದ್ರೆ, ತುಂಬಿದ ಸಭೆಯಲ್ಲಿ ಆ ಪಂಡಿತೋತ್ತಮ ಹೇಳ್ತಾ ಇದ್ದಾನೆ ಏನಂತ, ಇದು ಶನೇಶ್ವರನ ಪ್ರೇರಣೆ ಬೇಡ ಮಹಾರಾಜ ಅಂತ. ಆದರೂ ಇವನು ದಾರಿ ಏರಿಸ್ಕೋತಾ ಇದ್ದಾನೆ. ವಿಕ್ರಮ ಅಂದ್ರೆ ಇವನ ಅಹಂಕಾರ ಏನಿರಬಹುದು? ನಾನು ಚಕ್ರವರ್ತಿ, ನನ್ನನ್ನು ಏನು ಮಾಡಬಲ್ಲ ಈ ಶನಿ ಎಂಬುದಾಗಿ ದಾರಿ ಏರಿಸ್ಕೋತಾ ಇದ್ದಾನಲ್ವಾ.
ಹೇ ವಿಕ್ರಮ, ಆ ಬಡ ಬ್ರಾಹ್ಮಣರಿಗೆ ಊಟ ಬಟ್ಟೆ ಗತಿ ಇಲ್ಲದ ಮಾಡಿದ್ದೆ. ನಿನ್ನೇನು ಮಾಡ್ತೇನೆ ಗೊತ್ತಾ? ಭೂಲೋಕದಲ್ಲಿ ನರಮಾನವನಾಗಿ ಹುಟ್ಲೇಬಾರ್ದಾಗಿತ್ತು ಅನ್ನೋ ರೀತಿ ಮಾಡಲಿಲ್ಲ ಅಂದ್ರೆ ನಾನು ಸೂರ್ಯಕುಮಾರನೇ, ನಾನು ಛಾಯಾಸುತನೇ, ನಾನು ರವಿನಂದನನೇ. ದಾರಿ ಎರಿಸ್ಕೋ ವಿಕ್ರಮ, ದಾರಿ ಎರಿಸ್ಕೋ. ಶನಿದೇವಾ ವರ್ಣನೇ ನಮಃ, ಓಂ ತುಳಸಿ ಪೂಜಿಪನೇ ನಮಃ, ಓಂ ತಾರಾಮರ ನಿಜ ರೂಪನೇ ನಮಃ, ಓಂ ಶನಿದೇವಾ ರವಿನಂದನೇ ನಮಃ, ಅಭಯವ ನೀಡಯ್ಯ, ಓಂ ಸೂರ್ಯ ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವರ ಮಾರ್ಕೆ, ನೀಲವರ್ಣನ ಮಾರ್ಕೆ. ಶನಿದೇವಾ ಶನಿದೇವಾ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವಾ ಶನಿದೇವಾ ಶರಣರ ಹೃದಯ ಮುನಿಜನ ಸದಯ, ಕರುಣಾನಿಧಿಯೇ ಶನಿದೇವಾ. ಶರಣರ ಹೃದಯ ಮುನಿಜನ ಸದಯ, ಕರುಣಾನಿಧಿಯೇ ಶನಿದೇವಾ. ಶರಣ ವಿಧೂರನೆ ಪತಿತೋ ಕಾರಣೆ, ಓಂ ತುಳಸಿ ಪೂಜಿಪನೇ ನಮಃ, ಓಂ ತಾರಾಮರ ಶರಣ ವಿದೂರನೆ ಪತಿತೋ ದಾರನೆ, ದುರಿತ ವಿನಾಶನೆ ಶನಿದೇವಾ. ಕರುಣಾ ಸಾಗರ ಶನಿದೇವಾ, ಶನಿದೇವಾ ಶನಿದೇವಾ ಅಭಯವ ನೀಡಯ್ಯ, ಕರುಣೆಯ ತೋರಯ್ಯ ಪ್ರಭುವೇ, ಕರುಣೆಯ ತೋರಯ್ಯ. ಶನಿದೇವಾ ಸರ್ವ ಪ್ರೇರಣೆಯನ್ನು ದಾರಿ ಏರಿಸ್ಕೊಂಡ್ಬಿಟ್ಟಿದ್ದಾನೆ ವಿಕ್ರಮ. ದಾರಿ ಏರಿಸ್ಕೊಂಡಾಗ್ಲಿ ಇವನ್ ಗ್ರಾಚಾರ ಕೇಳ್ತು ಅಂತ. ಆದಿಲೋಗ ಮಾರವ ಮನಗ್ನು ಗೋಗವ ಅಂದಾಗಾಯ್ತು ಇವನ ಕತೆ. ದಾರಿ ಏರಿಸ್ಕೊಂಡ ವಿಕ್ರಮ ಸುಮ್ಮನೆ ಕೂತ್ಕೊಳ್ಳಿಲ್ಲ ಯಾರಲ್ಲಿ? ಮಹಾಪ್ರಭು. ಆ ಪಂಡಿತೋತ್ತಮರಿಗೆ ಬಳುವಳಿಯನ್ನು ಕೊಟ್ಟು ಕಳಿಸಿ ಅವರ ದರಿದ್ರ ಇವತ್ತಿಗೆ ಹಿಂಗೋಗ್ಲಿ. ಆಗ್ಲಿ ಮಹಾಪ್ರಭು. ಅವರಿಗೆ ಬಳುವಳಿಯನ್ನು ಕೊಟ್ಟು ಹೋಗ್ಲಿ ಮನೆಗೆ ಹೆಂಡತಿ ಮಕ್ಕಳ ಜೊತೆ 100 ಕಾಲ ಚೆನ್ನಾಗಿ ಬಾಳಿ ಅಂತ ಈ ಮಾತನ್ನು ಹೇಳಿ ಹರಸಿ ಕೊಟ್ಟು ಕಳಿಸ್ತಾ. ನೋಡಿದ್ರೆ ಪಂಡಿತರೆ, ಒಂದು ಗ್ರಹ ದೋಷವಾದದಕ್ಕೆ ಏನೇನು ಕಷ್ಟಪಡಬೇಕಾಯ್ತು ಆ ವೇದಶರ್ಮ ಪಂಡಿತೋತ್ತಮರ ಮನೆಯಲ್ಲಿ. ಇನ್ಯಾರ್ಯಾರ ಮೇಲೆ ನಿನ್ನೇನೇನು ಕಷ್ಟ ಇದೆಯಾ ಯಾರು ಗೊತ್ತು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನದು ಮಹಾಪ್ರಭು? ಆಯಾ ಗ್ರಹಗಳಿಗೆ ಅಲ್ಲಲ್ಲೇ ಪೂಜೆಯನ್ನು ಸಲ್ಲಿಸಿಬಿಟ್ರೆ ಯಾವ ದೋಷನೂ ಇರಲ್ಲ. ಏನಂತೀರಾ? ಒಳ್ಳೆ ಅಭಿಪ್ರಾಯ ಮಹಾಪ್ರಭು. ಈಗ ನಾವು ಏನ್ ಮಾಡ್ಬೇಕು ಮಹಾಪ್ರಭು? ಗ್ರಹಗಳ ಬಗ್ಗೆ ತಿಳ್ಕೊಂಡ್ರವ್ರನ್ನ ಕರೆಸಬೇಕು. ಈಗ್ಲಾ ಕೆಲಸ ಮಾಡ್ತೀವಿ ಮಹಾಪ್ರಭು. 9 ಜನ ಪಂಡಿತೋತ್ತಮರ ಬರಮಾಡಿ ಅಂದಾಗ 9 ಜನ ಪಂಡಿತೋತ್ತಮರ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡ್ ಬರ್ತಾ ಇದಾರೆ. ರೀ, ತಾವ್ಯಾವ ಗ್ರಹದ ಬಗ್ಗೆ ವರ್ಣನೆ ಮಾಡ್ಕೊಂಡು ಹೊರಟಿದ್ದೀರಾ?
ಸೂರ್ಯ. ತಾವು ಮಾಮೂಲು. ನಾವು ಶುಕ್ರ ಸ್ವಾಮಿ. ತಾವು ರಾವು ಕೇತುಗಳ್ರಿ. ಇವತ್ತು ಮಹಾಪ್ರಭುಗಳು ಪೂಜೆ ಪುನಸ್ಕಾರ, ಕೈ ತುಂಬ ದಕ್ಷಿಣೆ, ಹೊಟ್ಟೆ ತುಂಬ ಭೋಜನ, ಹೋದ್ಮೇಲೆ ಊಟಕ್ಕೆ ಇಕ್ಕದೆ ಇರ್ತಾರೇನ್ರಿ. ರಾಜರ ಮನೆ ಭೋಜನ ಬಂದಿರೋ ಕೆಲಸ ನೋಡ್ರಿ. ಇಲ್ಲೇನಾಗಿದೆ, ಆ 9 ಜನ ಪಂಡಿತೋತ್ತಮರ ಕಂಕಳಲ್ಲಿ ಪುಸ್ತಕ ಹಿಡ್ಕೊಂಡ್ ಬರ್ತಾ ಇದ್ದಾರೆ. ಓಂಕಾರವೇ ಶಿವಮಯವೋ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಶಿವ ಶಿವ. ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ. ಎಲ್ಲೆಡೆ ಶಿವನು ತಾನಿಹನು, ಅವ ನಿಲ್ಲದ ಸ್ಥಳವು ಉಂಟೇನೋ. ಎಲ್ಲೆಡೆ ಶಿವನು ತಾನಿಹನು, ಅವ ನಿಲ್ಲದ ಸ್ಥಳವು ಉಂಟೇನೋ. ಎಲ್ಲೆಲ್ಲೂ ಶಿವನಿಹನು, ಎಲ್ಲರೊಳು ತುಂಬಿಹನು. ಎಲ್ಲೆಲ್ಲೂ ಶಿವನಿಹನು, ಎಲ್ಲರೊಳು ತುಂಬಿಹನು. ಎನ್ನೊಡೆಯ ಕರುಣಾಳು ಜಗದೀಶನು, ಎನ್ನೊಡೆಯ ಕರುಣಾಳು ಜಗದೀಶನು, ನಮ್ಮ ಪರಮೇಶನು. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯವೋ, ಈ ಶಿವಮಯವೋ.